ಇದು ಅದು ಕ್ರಮನಲ್ಲಿ ರೋಡ್ ಇದು. ಓಕೆ. ಈ ಕಡೆ ಹಿಂದೆ ಹೇಳಿದ್ದು ಹಿಂದ್ಗಡೆ ಹೇಳಿದ್ದು ಅದು ಬಂಗಾರಪೇಟೆಗೆ ಹೋಗ್ತಿದೆ. ಇದು ಬಂಗಾರಪೇಟೆಗೆ ಇದು ಬಂಗಾರಪೇಟೆ ಹೋಗೋದು ಇದು. ಹಾ, ಇದು ದೇವಸ್ಥಾನ, ಬಸವೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆ ಆಗೈತೆ. ಇದು ಡಿಸೆಂಬರ್ ಅಲ್ಲಿ ಆಗಿದ್ದು. ಹಾ ಹಾ ಹಾ, ಇವತ್ತಿಗೆ 48 ದಿನ ಆಗಿದೆ. ಹಾ, ಏನು ಇದ್ರ ಹೆಸರು? ಕದಿರೇನಹಳ್ಳಿ, ಕಾಡು ಕದಿರೇನಹಳ್ಳಿ ಗ್ರಾಮ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇಲ್ಲಿ 48 ದಿನದ ಮಂಡಲ ಪೂಜೆ ನಡೀತಾ ಇದೆ. ವಿಗ್ರಹ ಪ್ರತಿಷ್ಠಾಪನೆ ಆಗಿ 48 ದಿನದ ಪೂಜೆ ನಡೀತಾ ಇದೆ. ನಾವು ಆಕಸ್ಮಿಕವಾಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ, ಮತ್ತೆ ಇಲ್ಲಿ ಏನೆಲ್ಲ ಮಾಡ್ತಿದ್ದಾರೆ ವಿಷಯ ಎಲ್ಲ ತಿಳ್ಕೊಳ್ಳೋಣ, ಬನ್ನಿ. ಇದು ಕನ್ನಡ ಚಾನೆಲ್ ಬ್ರೋ. ನಮಸ್ಕಾರ. ದೇವಸ್ಥಾನದ ಬಗ್ಗೆ ಸ್ವಲ್ಪ. ದೇವಸ್ಥಾನ ಇದು ಬಂದು ಭೈರೇಶ್ವರನ ದೇವಸ್ಥಾನ ಅಂತ ಇದ್ರ ಹೆಸರು. ಇದು ತುಂಬಾ ಇತಿಹಾಸ ಕಾಲದಿಂದ ಇರತಕ್ಕಂಥದ್ದು. ಇಲ್ಲಿನ ಹೆಚ್ಚಿನ ಮಾಹಿತಿ ಇದೆ. ಹಾಗೂ ಬಸವೇಶ್ವರನಲ್ಲಿ ಬಹಳಷ್ಟು ಹಿತಶಕ್ತಿ ಇರ್ತಕ್ಕಂಥ ಒಂದು ದೇವಸ್ಥಾನ, ಒಂದು ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು. ಇದರಲ್ಲಿ ಅನೇಕವಾದಂತ ಈ ಆಜು ಬಾಜು ಊರುಗಳಲ್ಲಿ ಸುಮಾರು ಅಂದ್ರೆ ಒಂದು 15 ಗ್ರಾಮಗಳು ಇಲ್ಲಿ ಬಲಮಂದೆಯಿಂದ ಬೂದಿಕೋಟೆಗೆ, ಬಂಗಾರಪೇಟೆಗೆ ಮುಖ್ಯ ರಸ್ತೆ ಹೋಗ್ತಾ ಇದೆ. ಈ ರಸ್ತೆಯಲ್ಲಿ ಇರ್ತಕ್ಕಂಥ ಹೋಗ್ತಕ್ಕಂಥವ್ರೆಲ್ಲಾನು ಕೈ ಮುಗಿದು ಆ ಭಗವಂತನ ಬೇಡಿ ಹೋದಂತ ಸಂದರ್ಭದಲ್ಲಿ ಆ ಭಗವಂತನ ಅನುಗ್ರಹದಿಂದ ಕೆಲವರಿಗೆಲ್ಲರೂ ಇಷ್ಟಾರ್ಥವಾದಂತ ಫಲಗಳನ್ನು ಕೊಡ್ತಕ್ಕಂತ ಒಂದು ಹಿತಶಕ್ತಿ ಇದೆ ಬಸವೇಶ್ವರನಲ್ಲಿ. ಆ ಒಂದು ರೀತಿಯಲ್ಲಿ ಇದು ಶಿಥಿಲ ಆಗಿತ್ತು. ಈಗ ಪ್ರತಿಷ್ಠಾಪನೆಯಾಗಿ 48 ದಿವಸಗಳ ಆಗಿದೆ. ಇವತ್ತು ಮಂಡಲಾಭಿಷೇಕ ಆಗಿದೆ. ನಿನ್ನೆ ಎಲ್ಲ ಕಲಶ ಸ್ಥಾಪನೆಗಳಾಗಿದೆ. ಬೆಳಗ್ಗೆ ಎಲ್ಲ ಯಜ್ಞ ಹೋಮಾದಿಗಳಾಗಿದೆ. ಜೀರ್ಣೋದ್ಧಾರಣ ಎಲ್ಲ ಇದಾಗಿದೆ, ಹೋಮಗಳು ಆಗಿದೆ. ಹಾಗೂ ಮತ್ತೆ ಈಗ ಸಂಜೆ 6 ಗಂಟೆಗೆ ಇದನ್ನ ಮೇಲ್ದೀಪವನ್ನು ಎತ್ತಿ ಆಚರಣೆ ಮಾಡತಕ್ಕಂತಹ ಒಂದು ಕ್ರಿಯೆ ಇದೆ. ಆ ಒಂದು ಕಾರಣದಿಂದ ಇಲ್ಲಿ ಅನೇಕ ಜನ ಬಂದು ಆಗಮಿಸ್ತಾರೆ. ಇಲ್ಲಿ ಬರ್ತಕ್ಕಂತ ಭಕ್ತಾದಿಗಳಿಗೆ ಅನೇಕವಾದಂತ ಈ ಬಸವೇಶ್ವರನನ್ನ ಯಾರು ಪ್ರಾರ್ಥನೆ ಮಾಡಿ ಹೋಗ್ತಾರೋ, ಅಕಸ್ಮಾತ್ ಆಗಿ ಬೋರ್ಗಳಾಗ್ತಕ್ಕಂಥವ್ರು, ಹಾಗೂ ತೋಟಗಳಲ್ಲಿ ಬೆಳೆ ಬಿತ್ತನೆ ಆಗ್ತಕ್ಕಂಥವ್ರು, ದನ ಕರುಗಳು ಇರ್ತಕ್ಕಂಥವ್ರು, ಏನಾದ್ರೂ ಅಕಸ್ಮಾತ್ ಹಾಲು ಕರೆಯತಕ್ಕಂತ ಹಸುಗಳು, ದನಕರುಗಳು ಏನಾದ್ರೂ ಹೇರುಪೇರಿದ್ರೆ ಈ ಭಗವಂತನ ಸನ್ನಿಧಿಯಲ್ಲಿ ಬಂದು ಒಂದು ಪ್ರಸಾದವನ್ನು, ಒಂದು ಭಸ್ಮದ ಪ್ರಸಾದವನ್ನು ಎತ್ಕೊಂಡೋಗಿ ಆ ದೇವರಿಗೆ ಹಣೆಗೆ ಹಚ್ಚಿದಂತ ಸಂದರ್ಭದಲ್ಲಿ ಒಂದು ದಿನದಲ್ಲಿನೇ ಮತ್ತೆ ಆ ಗುಣವಾಗುತ್ತೆ. ಆ ದನಗಳು ಮತ್ತೆ ಹಾಲು ಅವೆಲ್ಲಾನು ಯಥಾ ಪ್ರಕಾರವಾಗಿ ಕರೆಯತಕ್ಕಂಥದ್ದಾಗಿರುತ್ತೆ. ಆರೋಗ್ಯಕರವಾಗಿರ್ತಕ್ಕಂಥದ್ದು ಆಗಿರುತ್ತೆ. ಆ ಒಂದು ಇತಿಹಾಸದಿಂದ ಈ ಒಂದು ಗ್ರಾಮ ಮತ್ತು ಕದಿರೇನಹಳ್ಳಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಇದಕ್ಕೆ ಎಲ್ರೂ ಬಹಳಷ್ಟು ಗಂಭೀರವಾಗಿ ಆ ಭಗವಂತನ ಸೇವೆಯನ್ನು ಮಾಡೋದಕ್ಕೆ ಇಚ್ಛಾಶಕ್ತಿಯಿಂದ ಆಚರಣೆ ಮಾಡ್ತಾರೆ. ಈ ಒಂದು ಪ್ರತಿಷ್ಠಾಪನೆ ಸಮೇತವಾಗಿ ತುಂಬಾ ಅದ್ದೂರಿಯಾಗಿ ನಡೆದಿದೆ. ಈ ಒಂದು ದಿನದಲ್ಲಿ ಸ್ವಲ್ಪ ಕಾರಣಾಂತರಗಳಿಂದ ಗ್ರಾಮದಲ್ಲಿ ಸ್ವಲ್ಪ ಏರುಪೇರು ಇರ್ತಕ್ಕಂತಹ ಕಾರಣದಿಂದ ಸ್ವಲ್ಪ ಜನ ಇಲ್ಲಿಗೆ ಇವತ್ತು ದಿನದಲ್ಲಿ ಬರೋದಕ್ಕೆ ಒಂದು ಊರಿನಲ್ಲಿ ಒಂದು 20 ಕುಟುಂಬದಾರರಿಗೆ ಯಾವುದೋ ಒಂದು ಸೂತಕ ಇರತಕ್ಕಂತ ಕಾರಣದಿಂದ ಅವ್ರು ಬರ್ಲಿಲ್ಲ. ಏನು 48 ದಿವಸ ಮಂಡಲಾಭಿಷೇಕ ನಡೆಯಬೇಕಾಗಿದೆಯೋ ಅದನ್ನ ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡಲೇ ಬಿಡಬೇಕು ಅಂತಕ್ಕಂಥದ್ದು ಒಂದು ಇತಿಹಾಸ ಮತ್ತು ಪುರಾಣದಲ್ಲಿ ಸಮೇತವಾಗಿ ಇರ್ತಕ್ಕಂಥದ್ದೇ 48 ದಿವಸ ದೇವಸ್ಥಾನದ ಒಂದು ಪ್ರತಿಷ್ಠಾಪನೆ. ಹಾಗೆ ಒಂದು 48 ದಿನಗಳಲ್ಲಿ ಮಂಡಲಾಭಿಷೇಕ ಮಾಡತಕ್ಕಂಥದ್ದು ಇದು ಇತಿಹಾಸ ಕಾಲದಿಂದ ಬಂದಿರತಕ್ಕಂಥದ್ದು. ಧರ್ಮ ಪುರಾಣದಲ್ಲಿ ಸಮೇತವಾಗಿ ಇದಿರ್ತಕ್ಕಂಥದ್ದಾಗಿರುತ್ತೆ. ಆ ಒಂದು ಕಾರಣದಿಂದ ಬಂದಂತ ಗ್ರಾಮದಲ್ಲಿ ಕೆಲವರು ಭಾಗದಲ್ಲಿ ಮಾತ್ರ ಬಂದಂತವ್ರನ್ನ ಸಮೇತವಾಗಿ ಅವ್ರನ್ನ ಬರಮಾಡಿಸಿಕೊಂಡು ಈ ಒಂದು ಕಾರ್ಯವನ್ನು ಭಿನ್ನ ಮಾಡಬಾರದು, ಬಸವೇಶ್ವರ ಸ್ವಾಮಿ ಕಾರ್ಯವನ್ನು ಭಿನ್ನ ಮಾಡಬಾರದು ಅಂತಕ್ಕಂಥ ಒಂದು ಕಾರಣಾಂತರಗಳಿಂದ ಈ ದಿನದಲ್ಲಿ ಈ ಒಂದು ಪ್ರಕಾರವಾಗಿ ಆಚರಣೆ ಮಾಡಿದ್ದೀವಿ. ಕದಿರೇನಹಳ್ಳಿ ಗ್ರಾಮದಲ್ಲಿ ಹಾಗೂ ಈ ಒಂದು ಮುಖ್ಯ ರಸ್ತೆ ಬಲಮಂದೆ ಮತ್ತು ಬೂದಿಕೋಟೆಯ ಯರಗೋಳ್ ಡ್ಯಾಮ್ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಭೈರೇಶ್ವರನ ದೇವಸ್ಥಾನವು ಇತ್ತೀಚೆಗೆ ಪ್ರತಿಷ್ಠಾಪನೆಯನ್ನು ಮಾಡಿ ಮಂಡಲಾಭಿಷೇಕವನ್ನು ಮುಗಿಸಿದ್ದಾರೆ. ಈ ಒಂದು ದೇವಸ್ಥಾನಕ್ಕೆ ಇನ್ನೂ ದಾನಿಗಳು ಯಾರಾದರೂ ಭಕ್ತಾದಿಗಳು ಇದ್ದು ಗೋಪುರವನ್ನು ಕಟ್ಟುವ ಕೆಲಸವು ಪೆಂಡಿಂಗ್ ಇದೆ. ಇನ್ನೂ ಅನೇಕವಾದಂತಹ ಇಲ್ಲಿ ಕ್ರಿಯೆ ಇದೆ. ಮುಂದಿನ ಮಂಟಪ ಎತ್ತತಕ್ಕಂತಹ ಒಂದು ಕ್ರಿಯೆ ಇದೆ. ಇದಕ್ಕೆ ಯಾರಾದ್ರೂ ಭಕ್ತಾದಿಗಳಿದ್ರೆ, ಏನಾದ್ರೂ ಧನಿಕರು ಇದ್ರೆ ದಾನವನ್ನು ಮಾಡತಕ್ಕಂಥದ್ದು, ಅಥವಾ ತನ್ನಷ್ಟಕ್ಕೆ ತಾನೇ ಬಂದು ನಾವೇ ನಿರ್ಮಾಣ ಮಾಡ್ತೀವಿ ಅಂತಂದ್ರೆ ಇನ್ನ ಬಹಳಷ್ಟು ಸಂತೋಷವಾಗಿರುತ್ತೆ.
ಅದಕ್ಕೆ ಯಾವುದೇ ರೀತಿಯ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರದು ಯಾವುದೇ ರೀತಿಯಾದಂತಹ ಅಭ್ಯಂತರಗಳು ಇರೋದಿಲ್ಲ. ಅವರು ಮುಂದುವರಿಸ್ತೀನಿ ಅಂತಂದ್ರೆ ಯಾರಾದ್ರೂ ಅಂತ ಭಕ್ತಾದಿಗಳು ಇದ್ದು ಧನಿಕರು ಇದ್ದು ಏನಾದ್ರೂ ಪ್ರಯತ್ನ ಪಡ್ತೀವಿ ಅಂತಕ್ಕಂತ ವಿಚಾರ ಇದ್ರೆ ಧಾರಾಳವಾಗಿ ಮಾಡಬಹುದು ಅಂತ ನಮ್ಮ ಮನವರಿಕೆ. ಗ್ರಾಮದ ಪರವಾಗಿ ಸಹ ನಾವು ಹೇಳ್ತೀವಿ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಅಣ್ಣ ಈ ಊರು ಯಾವ ಊರು ಅಣ್ಣ? ಅಣ್ಣ ಇದು ನಮ್ದು ಕದಿರೇನಹಳ್ಳಿ ಅಂತ, ಕಾಡು ಕದಿರೇನಹಳ್ಳಿ ಅಂತ. ನಮ್ಮ ಹೆಸರು ಬಂದು ವಿ ನಾಗರಾಜ್ ಅಂತೇಳಿ. ನಮ್ದು ಇದು ಬಲ್ಮಂದಿ ಪೋಸ್ಟ್, ಬಂಗಾರಪೇಟೆ ತಾಲೂಕು. ಇಲ್ಲಿಂದ ಬಂಗಾರಪೇಟೆ ಎಷ್ಟು? ಬಂಗಾರಪೇಟೆ ಇಲ್ಲಿಂದ 16 ಕಿಲೋಮೀಟರ್ ಆಗುತ್ತೆ. 16 ಕಿಲೋಮೀಟರ್. ಈ ದೇವಸ್ಥಾನದ ವಿಶೇಷಗಳು? ಈ ದೇವಸ್ಥಾನ ಅಂದ್ರೆ ಇದ್ರ ಹೆಸರು ಬಸವೇಶ್ವರ ದೇವಸ್ಥಾನ ಅಂತ. ಇದು ಯಾವುದೋ ನಮ್ಮ ಹಿರಿಯರ ಕಾಲದಿಂದ ಇಲ್ಲಿ ದೇವಸ್ಥಾನ ಕಟ್ಟಿದ್ರಂತೆ. ಅದು ಸ್ವಲ್ಪ ಹಳೇದಾಗಿ ಇವಾಗ ನಾವು ಅದು ತಳ್ಳಿಬಿಟ್ಟು ಹೊಸದಾಗಿ ಕಟ್ತಾ ಇರೋದು. ಊರ್ ಜನ ಪಕ್ಕ ಊರುಗಳವರು ಎಲ್ಲ ಸೇರ್ಕೊಂಡು ಹೊಸದಾಗಿ ಕಟ್ಟಿರೋದು. ಇದನ್ನ ಕೆಲಸ ಜಾಸ್ತಿ ಇದೆ, ದೇವಸ್ಥಾನ ಮಾಡೋಂಥದ್ದು ಜಾಸ್ತಿ ಇದೆ. ಇದೇನಂದ್ರೆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಇವತ್ತು ಮಂಡಳಿ ಪೂಜೆ ಅಂತ ಇದು ಮಾಡಿದ್ವಿ. ನೆಕ್ಸ್ಟ್ ಇನ್ನ ದೇವಸ್ಥಾನ ಕಟ್ಟೋದು ಅಂತದ್ದು ಕೆಲಸಗಳು ಜಾಸ್ತಿ ಇದೆ, ಮಾಡ್ತಾ ಇದ್ದೀವಿ. ಇಲ್ಲಿ ಮುಂದೆ ಒಂದು ಇದು ಮಾಡಬೇಕು, ಮಂಟಪ ಕಟ್ಟಬೇಕು, ಮೇಲೆ ಗೋಪುರ ಕಟ್ಟಬೇಕು, ಕಾಂಪೌಂಡ್ ಕಟ್ಟಬೇಕು. ಇನ್ನು ಇಲ್ಲಿ ಕಲ್ಯಾಣ ಮದುವೆ ಗಿದುವೆ ಮಾಡೋದಕ್ಕೆ ಒಂದು ಹಾಲ್ ಕಟ್ಟಬೇಕು, ಚೌಟ್ರಿ ಥರ ಮಾಡಬೇಕು ಅಂತ ನಮ್ಗೆ ಆಸೆ ಇದೆ. ನೋಡಿ ಇಲ್ಲಿ ಮೊನ್ನೆ ಬೋರ್ ಹಾಕಿದ್ದಾರೆ. ಇಲ್ಲಿ ಬರೀ 600 ಅಡಿಕೆ ಚಿಕ್ಕಾಪಟ್ಟಿ ನೀರು ಬಂದಿದೆ. ಅಲ್ಲೊಂದು ಬೋರ್ ಹಾಕಿದ್ದಾರೆ. ಅದು ನಮ್ಮೂರಿಗೆಲ್ಲ ಮಿಕ್ಕ ಅಷ್ಟು ನೀರು ಬರ್ತಾ ಇದೆ ಯಾವಾಗೂ. ಈ ದೇವಸ್ಥಾನದ ಏನಂದ್ರೆ ಪ್ರತಿಷ್ಠೆ ಯಾವ್ದಾನ ಒಂದು ಹಸುಗಿ ಕಾಯಿಲೆ ಅಂತ ಇಂಥದ್ದೇನ ಬಂತಂದ್ರೆ ಬಂದು ಇಲ್ಲಿ ಮುಕ್ಕೊಂಡು ದೇವ್ರ ಭಂಡಾರ ಎತ್ಕೊಂಡೋಗಿ ದೇವ್ರ ಹಸುಗಿಗೆ ಇಕ್ಕಿದ್ರೆ ಗಪ್ಪಂತ ಮೇಲೆ ಆಗ್ಬಿಡ್ತದೆ. ಅವತ್ತಿಂದನೂ ಈ ದೇವಸ್ಥಾನ ಅಂದ್ರೆ ಇತಿಹಾಸ ಇದೆ ಈ ದೇವಸ್ಥಾನ. ಅದರಿಂದ ಎಲ್ಲರೂ ಚಿಕ್ಕವರು ದೊಡ್ಡವರು ಎಲ್ಲರೂ ಸೇರಿ ಪಕ್ಕ ಊರುಗಳವರೆಲ್ಲ ಸೇರಿ ಪ್ರತಿ ವರ್ಷನೂ ವಂಗಳ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ವಂಗಳ ಮಾಡ್ಕೊಂಡೋಗಿ ಸಂಕ್ರಾಂತಿ ಹಬ್ಬ ಮಾಡ್ತಾ ಇದ್ರು. ಮೊದಲು ಬಿದ್ದೋಗಿರೋದ್ರಿಂದ 2-3 ವರ್ಷದಿಂದನೂ ಏನು ಮಾಡ್ತಾ ಇಲ್ಲ. ಅದಕ್ಕೆ ಇಲ್ಲಿಂದ ಹೊಸದಾಗಿ ಇದು ಮಾಡ್ಬೇಕು ಅಂತ ಒಂದು ಬಿದ್ದೋಗಿ ಕಟ್ಟಬೇಕು. ನಮ್ ದೊಡ್ಡವ್ರು ಕಟ್ಟಿದ್ರಿಂದ ಮಕ್ಕಳು ಮರಿಗೆ ಅವ್ರಿಗೂ ಒಂದು ಇದಾಗ್ಲಿ ಅಂತ ಒಂದು ಇದರಿಂದ ಕಟ್ತಾ ಇದೀವಿ. ಮತ್ತೆ ಹಸುಗಳು ಅದು ಇದು ಕಾಯಿಲೆ ಕಸರು ಬಂದ್ರೆ ಇಲ್ಲಿ ಬಂದು ಮಕ್ಕೊಂಡು ಹೋದ್ರೆ ನಮ್ಗೊಂದು ಇದಿದೆ. ಹೌದು. ಇದು ಒಬ್ಬರ ಕೆಲಸ ಅಲ್ಲ, ಇದು ಸುಮಾರು ಅಕ್ಕಪಕ್ಕ ಊರುಗಳವರೆಲ್ಲ ಸೇರ್ಕೊಂಡು ನಾವು ಮಾಡ್ತಾ ಇದ್ವಿ. ಹೊಸದಾಗಿ ನಿರ್ಮಾಣ ಆಗಿರುವ ಈ ದೇವಸ್ಥಾನಕ್ಕೆ ದಾನಿಗಳು ಬೇಕಾಗಿದ್ದಾರೆ. ನೀವು ದಾನ ಮಾಡಬೇಕಂತಿದ್ದಲ್ಲಿ, ಏನಾದರೂ ಈ ದೇವಸ್ಥಾನಕ್ಕೆ ಮಾಡಬೇಕಂತಿದ್ದಲ್ಲಿ ಕೆಳಗಡೆ ಕಾಣ್ತಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತುಂಬ ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನನ್ನ ಹೆಸರು ಶಿವಕುಮಾರ್.